ಥಲಸೇಮಿಯಾ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ. ಇದು ರಕ್ತದ ಕೊರತೆಯ ಕಾಯಿಲೆ. ಇಂಡಿಯಾನಲ್ಲಿ 1.5 ಲಕ್ಷ ಕೇಸಸ್ಗಳಿದೆ. ಥಲಸೀಮಿಯಾ ಯಾವಾಗಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ, ಮಕ್ಕಳು ಹುಟ್ಟಿದ ಮೇಲೆ 2 ರಿಂದ 3 ತಿಂಗಳು ಆ ಟೈಮಲ್ಲಿ ಮಕ್ಕಳಿಗೆ ಜ್ವರ ಬರುತ್ತೆ, ಮತ್ತು ಮಗು ವೀಕ್ ಆಗಿರೋದಂತ ಕಾಣಿಸುತ್ತೆ, ಮತ್ತು ಮಗುವಿನ ಬಾಡಿ ಕಲರ್ ಚೇಂಜ್ ಆಗುತ್ತೆ. ಸೊ ಈ ಥರ ಚೇಂಜಸ್ ಆಗ್ತಿದೆ ಅಂತ ಚಿಕ್ಕ ಮಕ್ಕಳಿಗೆ 3 ಮಂತ್ಸ್ ಬೇಬಿಗೆ ಗೊತ್ತಾಗುತ್ತೆ ಅಂತಂದಾಗ ಇಮಿಡಿಯೇಟಾಗಿ ಪೇರೆಂಟ್ಸು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಬೇಕು. ಥಲಸೇಮಿಯಾ ಇದೆ ಅಂತ ಗೊತ್ತಾದರೆ ಪ್ರತಿ 25 ದಿನಕ್ಕೆ ಅವರು ರಕ್ತ ಹಾಕಿಸ್ಕೊಳ್ಳೇಬೇಕು. ಮತ್ತೆ ರಕ್ತ ಕಡಿಮೆ ಆಗುತ್ತೆ, ಮತ್ತೆ ಬಂದುಬಿಟ್ಟು ರಕ್ತ ಹಾಕಿಸ್ಕೊಳ್ಳೇಬೇಕು. ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಏನು ಅಂತಂದರೆ ಬೋನ್ ಮ್ಯಾರೋ ಆಪ್ರೇಷನ್ ಮಾಡೋದು. ಸೊ ಇದು ಆಪ್ರೇಷನ್ ಮಾಡೋದಕ್ಕೆ ಲಕ್ಷಾನುಗಟ್ಟಲೆ ಖರ್ಚಾಗುತ್ತೆ. ಎಲ್ಲರೂ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಪ್ರತಿ ತಿಂಗಳು ಮಕ್ಕಳನ್ನ ಪೇರೆಂಟ್ಸು ಹಾಸ್ಪಿಟ್ಲಿಗೆ ರಕ್ತ ಹಾಕ್ಸ್ಕೊಳ್ಳೋಕೆ ಕರ್ಕೊಂಬರೋ ಜೊತೆಗೆ ಬ್ಲಡ್ ಡೋನರ್ಸ್ನ ಹುಡುಕ್ಬೇಕಾಗುತ್ತೆ. ಯಾಕೆ ಅಂತಂದರೆ ಹಾಸ್ಪಿಟ್ಲ್ಗಳಲ್ಲಿ ಬಂದು ಬ್ಲಡ್ ಡೊನೇಟ್ ಮಾಡೋ ರೇಟು ತುಂಬಾ ಕಮ್ಮಿ ಆಗಿದೆ. ಇದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಗಳನ್ನ ಹುಡುಕೊಂಡು ಹೋಗಿ ಬ್ಲಡ್ ಡೊನೇಟ್ ಮಾಡಿ. ಇದರಿಂದ ಬಡವರಿಗೆ ತುಂಬ ಸಹಾಯ ಆಗುತ್ತೆ. ಪ್ರತಿದಿನ ಸಾವಿರಾರು ಜನರಿಗೆ ರಕ್ತದ ಅವಶ್ಯಕತೆ ಇದೆ. ಆ್ಯಂಡ್ ಎವ್ರಿ 3 ಮಂತ್ಸು ಜೆಂಟ್ಸ್ ಡೊನೇಟ್ ಮಾಡ್ಬೋದು, ಮತ್ತು ಎವ್ರಿ 4 ಮಂತ್ಸ್ ಲೇಡೀಸ್ ಡೊನೇಟ್ ಮಾಡ್ಬೋದು. ನಿಮ್ಮ ಒಬ್ಬರ ಡೊನೇಷನ್ನು 3 ಜೀವಗಳನ್ನ ಉಳಿಸುತ್ತೆ. ಪ್ರತಿಯೊಬ್ಬರು ಆರೋಗ್ಯವಾಗಿರೋರು ಬ್ಲಡ್ ಡೊನೇಟ್ನ ಮಾಡಬಹುದು. ದಯಮಾಡಿ ರಕ್ತದಾನ ಮಾಡಿ.